ಮನೆ ಬಾಡಿಗೆ ಕಟ್ಟಲಾಗದೆ ಓನರ್ ಹುಡುಗನಿಗೆ ನೈಸ್ ಮಾಡಲು ಪತ್ನಿಗೆ ಹೇಳಿದ ಗಂಡ. ಅರುಣ್ ಹಳ್ಳಿಯಿಂದ ಆಶಾ ಎನ್ನುವ ಹುಡುಗಿಯನ್ನು ಮದುವೆಯಾಗಿ ನಗರದಲ್ಲಿ ತನ್ನ ಮನೆಗೆ ಕರೆದುಕೊಂಡು ಬರುತ್ತಾನೆ. ಬಂದ ಒಡನೆಯ ಬಾಗಿಲ ಬಳಿ ಅವಳ ಜೊತೆ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾನೆ. ಆಕೆ ಅವನಿಂದ ತಪ್ಪಿಸಿಕೊಂಡು ಹೋಗಿ ಬೆಡ್ರೂಮ್ ಸೇರಿಕೊಳ್ಳುತ್ತಾಳೆ. ನಂತರ ಅರುಣ್ ಕೂಡ ಬೆಡ್ರೂಮ್ಗೆ ಬಂದು ಅವಳ ಜೊತೆ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾನೆ. ಅಷ್ಟರಲ್ಲಿ ಮನೆ ಓನರ್ ಬಾಗಿಲು ಬಡಿಯುತ್ತಾನೆ. ಬಾಗಿಲು ತೆಗೆದಾಗ ಆಗ ಆ ವ್ಯಕ್ತಿ, ಏನು ಯಾವಾಗಲೂ ನಿನ್ನ ಮನೆ ಬೀಗ ಹಾಕಿರುತ್ತದೆ, ನೀನು 4 ತಿಂಗಳಿಂದ ಬಾಡಿಗೆ ಕಟ್ಟಿಲ್ಲ, ಈಗ ಬಾಡಿಗೆ ಕೊಡು ಎಂದು ಹೇಳುತ್ತಾನೆ. ಆಗ ಅರುಣ್, ಇನ್ನು 2-3 ದಿನಗಳಲ್ಲಿ ಕೊಟ್ಟು ಬಿಡುತ್ತೇನೆ, ನಾನು ಎಲ್ಲಿಗೂ ಹೋಗಲ್ಲ ಎಂದು ಹೇಳುತ್ತಾನೆ. ಆಗ ಮನೆ ಓನರ್ ಆಶಾಳನ್ನು ನೋಡಿ, ಆ ಹುಡುಗಿ ಯಾರು ಎಂದು ಕೇಳುತ್ತಾನೆ. ಆಗ ಅರುಣ್, ಆಕೆ ನನ್ನ ವೈಫ್ ಎಂದು ಹೇಳುತ್ತಾನೆ. ಆಗ ಮನೆಯ ಓನರ್, ಹಾಗಾದರೆ ನಿನಗೆ ಮದುವೆಯಾಗಲು ಹಣವಿದೆ, ಆದರೆ ಬಾಡಿಗೆ ಕೊಡಲು ಹಣವಿಲ್ಲವೇ? ಇನ್ನು 2 ದಿನಗಳಲ್ಲಿ ನೀನು ಬಾಡಿಗೆ ಕೊಡದೆ ಹೋದರೆ ನನ್ನ ಮಗ ಬರುತ್ತಾನೆ, ಅವನು ಹೇಗೆ ವಸೂಲಿ ಮಾಡುತ್ತಾನೆ ನಿನಗೆ ಗೊತ್ತಲ್ಲವೇ ಎಂದು ಹೇಳುತ್ತಾನೆ. ಮೊದಲು ಗಂಡನ ಮನೆಗೆ ಬಂದ ಆಶಾಳಿಗೆ ಇದನ್ನೆಲ್ಲ ನೋಡಿ ಶಾಕ್ ಆಗುತ್ತದೆ. ಮರುದಿನ ಆಶಾ ಬಟ್ಟೆ ಒಗೆದು ಒಣಗಿ ಹಾಕುವಾಗ ಅಲ್ಲಿಗೆ ರೇಷನ್ ಅಂಗಡಿಯ ಕುಮಾರ್ ಎಂಬ ಹುಡುಗ ಬರುತ್ತಾನೆ. ಅವನು ಆಶಾಳನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಾನೆ. ಆಗ ಕುಮಾರ್, ಅರುಣ್ ಎಲ್ಲಿ? ಅವನು 4 ತಿಂಗಳಿಂದ ರೇಷನ್ ಹಣ ಕೊಟ್ಟಿಲ್ಲ, ಅವನ ಕೈಕಾಲು ಮುರಿದು ಹಾಕುತ್ತೇವೆ, ಅವನಿಗೆ ಹೇಳಿಬಿಡು ಎಂದು ಆಶಾಳಿಗೆ ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಅಂದು ಸಂಜೆ ಅರುಣ್ ಬಂದಾಗ ಆಶಾ ತನಗೆ ಆದ ಬೇಸರವನ್ನು ಅವನಿಗೆ ಹೇಳುತ್ತಾಳೆ. ಇದೆಲ್ಲ ಕಷ್ಟವನ್ನು ಹೇಗೆ ಸಹಿಸಲು ಸಾಧ್ಯ ಎಂದು ಕೇಳುತ್ತಾಳೆ. ಆಗ ಅರುಣ್, ಅದಕ್ಕೆ ನಾವಿಬ್ಬರು ಸೇರಿ ಒಂದು ಪ್ಲಾನ್ ಮಾಡೋಣ, ನಾನು ಗಂಡಸು, ಅದಕ್ಕೆ ಅವರೆಲ್ಲ ನನ್ನ ಮೇಲೆ ಒತ್ತಡ ಹಾಕುತ್ತಾರೆ, ನೀನು ಒಂದು ಹೆಣ್ಣು, ನೀನು ಅವರ ಬಳಿ ನೈಸಾಗಿ ಮಾತನಾಡಿದರೆ ನನಗೆ ಸ್ವಲ್ಪ ಸಮಯ ಸಿಗುತ್ತದೆ, ಆಗ ಸಾಲ ತೀರಿಸಬಹುದು ಎಂದು ಹೇಳುತ್ತಾನೆ. ಆಗ ಆಶಾ, ಹೇಗೆ ಎಂದು ಕೇಳುತ್ತಾಳೆ. ಆಗ ಅರುಣ್, ನೀನು ಬ್ಯೂಟಿಫುಲ್ ಆಗಿ ಸೆಕ್ಸಿಯಾಗಿದ್ದೀಯಾ, ಸ್ವಲ್ಪ ಮೈಮಾಟವನ್ನು ತೋರಿಸು ಎಂದು ಹೇಳುತ್ತಾನೆ. ಆಗ ಕೋಪಗೊಂಡ ಆಶಾ, ನಿನ್ನ ತಲೆ ಕೆಟ್ಟಿದೆಯಾ, ನಾನು ಈ ರೀತಿಯ ಹೆಣ್ಣು ಅಲ್ಲ, ನಾನು ನಿನ್ನ ಹೆಂಡತಿ, ಬಜಾರಿನ ಹುಡುಗಿಯಲ್ಲ ಎಂದು ಹೇಳುತ್ತಾಳೆ. ಆಗ ಅರುಣ್, ನಾನೇನು ನಿನ್ನನ್ನು ಅವರ ಜೊತೆ ಮಲಗಲು ಹೇಳುತ್ತಿಲ್ಲವಲ್ಲ, ಸುಮ್ಮನೆ ನಿನ್ನ ಮೈಮಾಟವನ್ನು ತೋರಿಸು ಅಷ್ಟೇ ಎಂದು ಹೇಳುತ್ತಾನೆ. ಆಗ ಆಶಾ, ಬಾಯಿ ಮುಚ್ಚು, ನಾನು ಇದನ್ನು ಯಾವುದೇ ಕಾರಣಕ್ಕೂ ಮಾಡುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾಳೆ. ಅಂದು ರಾತ್ರಿ ಅರುಣ್ ಬೇಜಾರಿನಲ್ಲಿ ಮಲಗಿರುತ್ತಾನೆ. ಆಗ ಆಶಾ ಬಂದು ಕೇಳಿದಾಗ, ನಾವು ಈ ಊರು ಕೂಡ ಬಿಡಬೇಕಾಗುತ್ತದೆ ಎಂದು ಹೇಳುತ್ತಾನೆ. ಆಗ ಆಶಾ, ನಾನು ನಿನಗೋಸ್ಕರ ಎಲ್ಲಿಗಾದರೂ ಬರುತ್ತೇನೆ ಎಂದು ಹೇಳುತ್ತಾಳೆ. ಆಗ ಅರುಣ್, ನಾವು ಎಲ್ಲಿಗೆ ಹೋದರೂ ನಮಗೆ ಪ್ರಾಬ್ಲಮ್ ಇರುತ್ತದೆ, ನೀನು ನನಗೆ ಸಪೋರ್ಟ್ ಮಾಡೋದಿಲ್ಲ, ನೀನೆಂತಹ ಪತ್ನಿ ಎಂದು ಹೇಳುತ್ತಾನೆ. ಆಗ ಆಶಾ, ಬೇರೆ ವಿಧಿ ಇಲ್ಲದೆ ಹೇಳಿದಂತೆ ಕೇಳುತ್ತೇನೆ ಎಂದು ಒಪ್ಪಿಕೊಳ್ಳುತ್ತಾಳೆ. ಇದರಿಂದ ಅರುಣ್ಗೆ ಖುಷಿಯಾಗುತ್ತದೆ. ಮರುದಿನ ಆಶಾ ಮಾಡರ್ನ್ ಡ್ರೆಸ್ ಹಾಕಿಕೊಂಡು ಬ್ಯೂಟಿಫುಲ್ ಆಗಿ ರೆಡಿಯಾಗುತ್ತಾಳೆ. ಆಗ ಮನೆ ಓನರ್ ಮಗ ರಾಹುಲ್ ಬರುತ್ತಾನೆ. ಆಗ ಅವನು ಬಾಡಿಗೆ ಕೇಳಿದಾಗ ತಕ್ಷಣವೇ ಆಶಾ, ಅದಕ್ಕೆ ಏಕೆ ಹೊರಗಡೆ ನಿಂತಿದ್ದೀರಿ, ಬನ್ನಿ ಎಂದು ಅವನನ್ನು ಕರೆದುಕೊಂಡು ಹೋಗಿ ಸೋಫಾ ಮೇಲೆ ಕೂರಿಸಿಕೊಳ್ಳುತ್ತಾಳೆ. ಆಗ ಕುಡಿಯಲು ಏನು ತೆಗೆದುಕೊಳ್ಳುತ್ತೀರಾ ಎಂದು ಅವನ ಹತ್ತಿರ ಮೋಹಕವಾಗಿ ಮಾತನಾಡಿ ನೀರು ತಂದು ಕೊಡುತ್ತಾಳೆ. ನಂತರ ನಾನು ಈಗಲೇ ಗಂಡನಿಗೆ ಕರೆ ಮಾಡಲೆ ಎಂದು ಕೇಳುತ್ತಾಳೆ. ಆಗ ಅವಳ ಮೇಲೆ ಕಣ್ಣಿಟ್ಟಿದ್ದ ರಾಹುಲ್, ಅದರ ಅವಶ್ಯಕತೆ ಇಲ್ಲ ಎಂದು ಹೇಳುತ್ತಾನೆ. ಆಗ ರೆಂಟ್ ನಾನೇ ಕಟ್ಟಲೆ ಎಂದು ಆಶಾ ಕೇಳುತ್ತಾಳೆ. ಆಗ ರಾಹುಲ್ ಹೌದು ಎಂದು ಹೇಳುತ್ತಾನೆ. ಆಗ ಬೆಡ್ರೂಮ್ ಅಲ್ಲಿದೆ ಎಂದು ಆಶಾ ಅವನನ್ನು ಕರೆದುಕೊಂಡು ಹೋಗುತ್ತಾಳೆ. ಇಬ್ಬರು ಬೆಡ್ ಮೇಲೆ ಮಲಗಿಕೊಂಡು ಇನ್ನೇನು ರೊಮ್ಯಾನ್ಸ್ ಶುರು ಮಾಡಬೇಕು ಅನ್ನುವಷ್ಟರಲ್ಲಿ ಬಾಗಿಲು ಬಡಿದ ಶಬ್ದವಾಗುತ್ತದೆ. ಆಗ ಹೆದರಿದ ಆಶು, ನೀನು ಹಿಂದಿನ ಬಾಗಿಲಿನಿಂದ ಹೋಗಿಬಿಡು, ನಾನು ಯಾರು ಎಂದು ನೋಡುತ್ತೇನೆ, ನನ್ನ ಗಂಡ ಬಂದಿರಬಹುದು ಎಂದು ಹೇಳಿ ಅವನನ್ನು ಕಳುಹಿಸಿಬಿಡುತ್ತಾಳೆ. ನಂತರ ಬಾಗಿಲು ತೆಗೆದಾಗ ಅರುಣ್ ಬಂದಿರುತ್ತಾನೆ. ಆಗ ಆಶಾ, ನೀನು ಇನ್ನೊಂದು ನಿಮಿಷ ಲೇಟ್ ಮಾಡಿದ್ದರೆ ಅವನು ನನ್ನ ಶೀಲಹರಣ ಮಾಡುತ್ತಿದ್ದ, ನನಗೆ ಎಷ್ಟು ಭಯವಾಗಿತ್ತು ಗೊತ್ತೇ, ಎಂದು ತುಂಬ ರಿಸ್ಕ್ ಆಗಿದೆ ಎಂದು ಹೇಳುತ್ತಾಳೆ. ಆಗ ಅರುಣ್, ಅದೆಲ್ಲ ಬಿಡು, ಈಗ ರಾಹುಲ್ ಏನು ಹೇಳಿದ ಎಂದು ಕೇಳುತ್ತಾನೆ. ಆಗ ಆಶಾ, ಈಗ ಸದ್ಯಕ್ಕೆ ನಮಗೆ ಸ್ವಲ್ಪ ಸಮಯ ಸಿಗುತ್ತದೆ ಎಂದು ಹೇಳುತ್ತಾಳೆ. ಆಗ ಅರುಣ್ ಮತ್ತೆ ರೇಷನ್ ಅಂಗಡಿಯ ಕುಮಾರ್ನ ನಂಬರ್ ಕೊಟ್ಟು, ಇವತ್ತು ಇವನನ್ನು ಫೋನ್ ಮಾಡಿ ಕರೆಸು, ಇವನಿಗೂ ಇದೇ ರೀತಿ ಮಾಡೋಣ ಎಂದು ಹೇಳುತ್ತಾನೆ. ನಂತರ ಆಶಾ ಕುಮಾರ್ಗೆ ಫೋನ್ ಮಾಡುತ್ತಾಳೆ. ಕುಮಾರ್ ಬಂದಾಗ ರೇಷನ್ ಅಂಗಡಿಯ ಬಾಕಿ 21,000 ಇದೆ ಎಂದು ಹೇಳುತ್ತಾನೆ. ಆಗ ಅವನನ್ನು ಅದೇ ರೀತಿ ಮೋಹಕವಾಗಿ ಮಾತನಾಡಿಸಿ ಬೆಡ್ರೂಮ್ಗೆ ಕರೆದುಕೊಂಡು ಹೋಗುತ್ತಾಳೆ. ಇನ್ನೇನು ಅವರಿಬ್ಬರು ರೊಮ್ಯಾನ್ಸ್ ಶುರು ಮಾಡುವಷ್ಟರಲ್ಲಿ ಅದೇ ರೀತಿ ಬಾಗಿಲು ಬಡಿಯುತ್ತಾರೆ. ಆಗ ಅವನನ್ನು ಕೂಡ ಹಿಂದಿನ ಬಾಗಿಲಿನಿಂದ ಕಳಿಸಿಬಿಡುತ್ತಾಳೆ. ನಂತರ ಇದೆಲ್ಲವನ್ನು ರೆಕಾರ್ಡ್ ಮಾಡಿ ಕ್ಯಾಮರಾ ಇಟ್ಟಿದ್ದ ಅರುಣ್ ಎಲ್ಲವನ್ನು ಕಂಪ್ಯೂಟರ್ನಲ್ಲಿ ಹಾಕಿಕೊಂಡು ಆ ವಿಡಿಯೋಗಳನ್ನು ರೆಡಿ ಮಾಡಿಕೊಳ್ಳುತ್ತಾನೆ. ನಂತರ ಆ ವಿಡಿಯೋಗಳನ್ನು ರೇಷನ್ ಅಂಗಡಿ ಕುಮಾರ್ಗೆ ಹಾಗೂ ರಾಹುಲ್ಗೆ ಇಬ್ಬರಿಗೂ ಕಳಿಸುತ್ತಾನೆ. ತಕ್ಷಣವೇ ರೇಷನ್ ಅಂಗಡಿ ಕುಮಾರ್ಗೆ ಕರೆ ಮಾಡಿದ ಅರುಣ್, ಏನಯ್ಯ ಇದು, ನನ್ನ ಸಾಲದ ಹಣಕ್ಕಾಗಿ ನನ್ನ ಹೆಂಡತಿಯ ಜೊತೆ ಕೆಟ್ಟದಾಗಿ ನಡೆದುಕೊಂಡಿದ್ದೀಯಾ ಎಂದು ಹೇಳುತ್ತಾನೆ. ಆಗ ಕುಮಾರ್, ಸಾರಿ ಅರುಣ್, ಇದರಲ್ಲಿ ನನ್ನದೊಂದೇ ತಪ್ಪಿಲ್ಲ ಎಂದು ಹೇಳುತ್ತಾನೆ. ಆಗ ಅರುಣ್, ಹಾಗಾದರೆ ಒಂದು ಹೆಂಗಸು ತಪ್ಪು ಮಾಡಿಬಿಟ್ಟರೆ ನಿನಗೆ ಬುದ್ಧಿ ಇಲ್ಲವೇ, ಈಗಲೇ ಇದನ್ನು ನಿಮ್ಮ ತಂದೆಗೆ ತಿಳಿಸಲೆ, ಅಥವಾ 25,000 ಕೊಡ್ತೀಯಾ ಎಂದು ಬ್ಲ್ಯಾಕ್ಮೇಲ್ ಮಾಡಿದಾಗ ಬೇರೆ ವಿಧಿ ಇಲ್ಲದೆ ಕುಮಾರ್ ಒಪ್ಪಿಕೊಂಡು ಅವನಿಗೆ ಹಣ ಕಳಿಸುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಮನೆಯ ಓನರ್ ಮಗ ರಾಹುಲ್ ಆಶಾ ಬಳಿ ಬಂದು ಅವಳಿಗೆ ವಿಡಿಯೋ ತೋರಿಸುತ್ತಾನೆ. ಇದೇನಿದು, ನೀನು ನಿನ್ನ ಗಂಡ ಸೇರಿಕೊಂಡು ನನಗೆ ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದೀರಾ ಎಂದು ಕೇಳುತ್ತಾನೆ. ಆಗ ಆಶಾ, ಈ ಪ್ಲಾನ್ ನಾನು ಹಾಗೂ ನನ್ನ ಗಂಡ ಮಾಡಿದ್ದು ನಿಜ, ಆದರೆ ಈ ವಿಡಿಯೋ ರೆಕಾರ್ಡ್ ಮಾಡಿರುವ ವಿಷಯವೇ ನನಗೆ ಗೊತ್ತಿಲ್ಲ, ಆತ ನನ್ನ ವಿಡಿಯೋವನ್ನು ರೆಕಾರ್ಡ್ ಮಾಡುತ್ತಾನೆ ಎಂದು ನಾನು ಅಂದುಕೊಂಡಿರಲಿಲ್ಲ, ನಮ್ಮ ಬಡತನದ ಕಾರಣ ನಾನು ಇವನನ್ನು ಮದುವೆಯಾಗಿ ಈ ನಗರಕ್ಕೆ ಬಂದೆ, ಆದರೆ ಇವನೊಬ್ಬ ದೊಡ್ಡ ಮೋಸಗಾರ ಎಂದು ಕಣ್ಣೀರು ಹಾಕುತ್ತಾಳೆ. ಆಗ ರಾಹುಲ್, ಹೌದು, ಇವನು ಮೊದಲು ಕೂಡ ಮದುವೆಯಾಗಿದ್ದ, ಅವನ ಪತ್ನಿ ಹೋದ ಮೇಲೆ ಅವನಿಗೆ ಹಣದ ಕೊರತೆ ಬಂದಿತ್ತು, ಅವನ ಪತ್ನಿಯ ರೋಡ್ ಆಕ್ಸಿಡೆಂಟ್ನಲ್ಲಿ
ಕಾರಿನಲ್ಲಿ ಸತ್ತಿದ್ದಾಳೆ ಎಂದು ನಮಗೆಲ್ಲ ಹೇಳಿದ್ದ. ಇವನನ್ನು ನಂಬಬೇಡ ಎಂದು ರಾಹುಲ್ ಕೂಡ ಆಕೆಗೆ ಸಮಾಧಾನ ಮಾಡುತ್ತಾನೆ. ನಂತರ ರಾಹುಲ್ ನಿನಗೆ ಏನೇ ಅವಶ್ಯಕತೆ ಬಂದರೂ ನನಗೆ ಕಾಲ್ ಮಾಡು ಎಂದು ಹೇಳಿ ಹೋಗುತ್ತಾನೆ. ಅಂದು ರಾತ್ರಿ ಅರುಣ್ ಮನೆಗೆ ಕುಡಿದು ಬಂದು ಮಲಗುತ್ತಾನೆ. ನಂತರ ಆಶಾ ಅವನ ಲ್ಯಾಪ್ಟಾಪ್ ಅನ್ನು ಚೆಕ್ ಮಾಡುತ್ತಾಳೆ. ಅದರಲ್ಲಿ ಎಲ್ಲಾ ವಿಡಿಯೋಗಳು ಸಿಗುತ್ತವೆ. ಅದನ್ನು ನೋಡಿ ಮತ್ತೆ ಶಾಕ್ ಆಗುತ್ತಾಳೆ. ತಕ್ಷಣವೇ ರಾಹುಲ್ನಿಗೆ ಕರೆ ಮಾಡಿ ಅವನನ್ನು ಅಲ್ಲಿಗೆ ಕರೆಸಿ ಅವನಿಗೆ ಎಲ್ಲಾ ವಿಡಿಯೋವನ್ನು ತೋರಿಸುತ್ತಾಳೆ. ಆಗ ರಾಹುಲ್ ಇವನು ಅಪಾಯಕಾರಿ ಮನುಷ್ಯ, ಇವನನ್ನು ಬಿಟ್ಟು ಬಿಡು ಎಂದು ಹೇಳುತ್ತಾನೆ. ಆಗ ಆಶಾ ನನಗೆ ಯಾರೂ ಆಸರೆ ಇಲ್ಲ ಎಂದು ಹೇಳುತ್ತಾಳೆ. ಆಗ ರಾಹುಲ್ ನಾನು ನಿನಗೆ ಆಸರೆ ಕೊಡುತ್ತೇನೆ, ನಡಿ ನಾವು ಇಲ್ಲಿಂದ ಹೋಗಿಬಿಡೋಣ ಎಂದು ಕರೆದುಕೊಂಡು ಹೋಗುವಾಗ ಚಾಕು ಹಿಡಿದುಕೊಂಡು ಅರುಣ್ ಅಲ್ಲಿಗೆ ಬರುತ್ತಾನೆ. ಆಗ ರಾಹುಲ್ ಹಾಗೂ ಅರುಣ್ ಮಧ್ಯೆ ಹೊಡೆದಾಟ ಶುರುವಾಗುತ್ತದೆ. ಆ ಹೊಡೆದಾಟದ ಮಧ್ಯದಲ್ಲಿ ಆಶಾ ಅರುಣ್ನ ತಲೆಗೆ ಹೊಡೆದು ಬಿಡುತ್ತಾಳೆ. ಅವನ ಪ್ರಾಣ ಅಲ್ಲೇ ಹೋಗುತ್ತದೆ. ತನ್ನ ಪತ್ನಿಯನ್ನು ದುರುಪಯೋಗ ಮಾಡಿಕೊಂಡಿದ್ದಕ್ಕೆ ಅರುಣ್ ಅಲ್ಲೇ ಪ್ರಾಣ ಬಿಡುತ್ತಾನೆ. ಆಗ ರಾಹುಲ್ ಹಾಗೂ ಆಶಾ ಅಲ್ಲಿಂದ ಎಸ್ಕೇಪ್ ಆಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು FWF ಕ್ರೈಮ್ ಶೋ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಲೈನ್ ದಾರ್ ಎಂದು ಹುಡುಕಿ ನೋಡಬಹುದು.